ನಂಬರ್ 464ರಲ್ಲಿ ಅವರು ತಿಳಿಸದೇನೆ ಇಲ್ಲಿಗೆಲ್ಲ ಅಕ್ವೈರ್ ಮಾಡ್ಕೊಂಡಿದ್ದಂತದಕ್ಕೆ ಪರ್ಯಾಯವಾಗಿ ಪರಿಹಾರ ರೂಪದಲ್ಲಿ 14 ಸ್ಪೆಷಲ್ ಕೋರ್ಟ್ ಅಲ್ಲಿ ತನಿಖೆ ವಿಚಾರದಲ್ಲಿ ತನಿಖೆ ಆರಂಭಗೊಂಡ ನಂತರವೇ ಇಮಿಡಿಯೇಟ್ ಆಗಿ ಮತ್ತೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ನಮಗೆ ಇಮಿಡಿಯೇಟ್ ಆಗಿ ಪ್ರಾಸಿಕ್ಯೂಷನ್ಗೆ ಯಾರು ಆ ಕೇಸನ್ನು ವಜಾ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಸ್ಪೆಷಲ್ ಕೋರ್ಟ್ ಅಲ್ಲಿ ಅವರು FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ ಮೈಸೂರು ಲೋಕಾಯುಕ್ತಕ್ಕೆ ಅವರು ಡೈರೆಕ್ಷನ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವರು ತನಿಖೆ ಆದಮೇಲೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡ್ತಾರೆ ಸ್ಪೆಷಲ್ ಕೋರ್ಟ್ ಅಲ್ಲಿ. ಈ ಬಿ ರಿಪೋರ್ಟ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಬಿ ರಿಪೋರ್ಟ್ ಅನ್ನ ಮತ್ತೆ ಹೈಕೋರ್ಟ್ಗೆ ಮತ್ತೆ ಸ್ಪೆಷಲ್ ಕೋರ್ಟ್ ಅಲ್ಲಿ ಇವರು ಒಂದು ಅರ್ಜಿ ಹಾಕ್ತಿರ್ತಾರೆ. ಸ್ನೇಹ ಮೈ ಕೃಷ್ಣರವರು ಲೋಕಾಯುಕ್ತ ಕೊಟ್ಟಿರುವಂತ ರಿಪೋರ್ಟು ಅದು ಸರಿ ಇಲ್ಲ, ಸಮಂಜಸವಾಗಿಲ್ಲ. ಇದು ಸ್ನೇಹಿತರೆ, 2024 ಜೂನ್ ತಿಂಗಳಿಂದ BJP ಮತ್ತು JDSನವರು ಕೆಲ ಕ್ರಿಮಿನಾಲಿಟಿ ಬ್ಯಾಕ್ಗ್ರೌಂಡ್ ಇರುವಂಥ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಮತ್ತು ಸಿದ್ದರಾಮಯ್ಯನವ್ರ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಸಿಕ್ಕಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ಚೀಫ್ ಮಿನಿಸ್ಟರ್ಶಿಪ್ಪಿಂದ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ಹುನ್ನಾರ ಇಟ್ಕೊಂಡು ಏನು ಅವರ ಜಮೀನನ್ನು 3 ಎಕರೆ 16 ಕುಂಟೆ ಜಮೀನು ಮೂಡಾದವರು ಕೆಸರೆ ಸರ್ವೆ ನಂಬರ್ 464ರಲ್ಲಿ ಅವರು ತಿಳಿಸ್ದೇನೆ ಇಲ್ಲಿಗೆಲ್ಲಾಗ ಅಕ್ವೈರ್ ಮಾಡ್ಕೊಂಡಿದ್ದಂಥದ್ದಕ್ಕೆ ಪರ್ಯಾಯವಾಗಿ ಪರಿಹಾರ ರೂಪದಲ್ಲಿ 14 ಸೈಟ್ಗಳನ್ನು ಅವರು ಎಲ್ಲಿ ಸಿಗುತ್ತೋ ಅಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದ ವಿರುದ್ಧ ಇದರಲ್ಲಿ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ. 14 ಸೈಟ್ಗಳ ಬೆಲೆ 56 ಕೋಟಿ ಅಂತ ಸುಳ್ಳುಗಳನ್ನು ಸೃಷ್ಟಿಸಿ ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಾಮ್ ಮತ್ತು ಪ್ರದೀಪ್ ಕುಮಾರ್ JDS ಮುಖಂಡರು 3 ಜನರು ಸೇರಿ ಗವರ್ನರ್ಗೆ ಆಗಸ್ಟ್ 19 ತಾರೀಕು ಒಂದು ಮನವಿಯನ್ನು ಕೊಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅಂಡರ್ 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿನಲ್ಲಿ ನಮಗೆ ಸಿದ್ದರಾಮಯ್ಯನವ್ರ ವಿರುದ್ಧ ಕೇಸ್ ಹಾಕುವಂಥದ್ದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಗವರ್ನರ್ಗೆ ಪತ್ರವನ್ನು 19ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಕೊಟ್ಟಾಗ ಮಾನ್ಯ ಗವರ್ನರ್ ಅವರು 24ನೇ ತಾರೀಕು ಆಗಸ್ಟ್ ತಿಂಗಳಲ್ಲೇ 4-5 ದಿವಸದ ಒಳಗಡೆನೇ ಅವರಿಗೆ ಅನುಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅನುಮತಿ ಕೊಟ್ಟಾದ ಮೇಲೆ ಸ್ಪೆಷಲ್ ಕೋರ್ಟು ರೆಪ್ರೆಸೆಂಟೇಟಿವ್ಸ್ಗೆ ಜನಪ್ರತಿನಿಧಿಗಳ ಸಮಸ್ಯೆಗಳ ಬಗ್ಗೆ ಇತ್ಯರ್ಥ ಮಾಡುವಂಥ ಹಿನ್ನೆಲೆಯಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಇದೆ. ಆ ಸ್ಪೆಷಲ್ ಕೋರ್ಟ್ಗೆ ಇವರು ದಾವೆಯನ್ನು ಹಾಕ್ತಾರೆ. ಸ್ಪೆಷಲ್ ಕೋರ್ಟ್ಗೆ ದಾವೆ ಹಾಕಿದ ಮೇಲೆ ಸ್ನೇಹಮಯಿ ಕೃಷ್ಣ ಅನ್ನುವ ವ್ಯಕ್ತಿಗೆ ಇಡೀ ಎಂಟೈರ್ BJP ಹೈಕಮಾಂಡಿಂದ ಹಿಡಿದು ಅವರ ಹೈಕಮಾಂಡ್ ಏನಿದೆ BJPಯವರ ಹೈಕಮಾಂಡ್ ಡೆಲ್ಲಿ ಲೆವೆಲಲ್ಲಿ ಮತ್ತು ಇಲ್ಲಿ ಲೋಕಲಲ್ಲಿ ಆ ವಿಜಯೇಂದ್ರ ಇರ್ಬೋದು, ಅಶೋಕ್ ಇರ್ಬೋದು, ಕುಮಾರಸ್ವಾಮಿಯವರು ಇರ್ಬೋದು, ನೇರವಾಗಿ ಈ ಸ್ನೇಹಮಯಿ ಕೃಷ್ಣ ಅನ್ನೋನ್ನ ಫೀಲ್ಡ್ಗೆ ಬಿಟ್ಟು ಅವ್ರ ಮೂಲಕ ಆಟ ಆಡಿಸುವಂಥದ್ದು ಒಂದು ಸತತವಾದ ಪ್ರಯತ್ನವನ್ನು ಮಾಡಿದರು. ಸ್ಪೆಷಲ್ ಕೋರ್ಟಲ್ಲಿ ತನಿಖೆ ವಿಚಾರದಲ್ಲಿ ತನಿಖೆ ಆರಂಭಗೊಂಡ ನಂತರವೇ ಇಮ್ಮಿಡಿಯೇಟಾಗಿ ಮತ್ತೆ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ಗೆ ಹೋಗಿ ನಮಗೆ ಇಮ್ಮಿಡಿಯೇಟಾಗಿ ಪ್ರಾಸಿಕ್ಯೂಷನ್ಗೆ ಅರೆಸ್ಟ್ ಮಾಡಬೇಕು, ಇವ್ರನ್ನ ಅಧಿಕಾರದ ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ದೃಷ್ಟಿನಲ್ಲಿ ಆರ್ಗ್ಯುಮೆಂಟ್ಗಳು ಆಗುವಂಥ ಸಂದರ್ಭದಲ್ಲಿ ಬಹಳ ಲೀಡಿಂಗ್ ಅಡ್ವೊಕೇಟ್ಸ್ ಸುಪ್ರೀಂ ಕೋರ್ಟಲ್ಲಿ ಲೀಡಿಂಗ್ ಅಡ್ವೊಕೇಟ್ಸ್ 4-5 ಜನನ ಕರೆಸಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ನಾವು ಕಂಡ್ವಿ. ಹೈಕೋರ್ಟು ಇದರಲ್ಲಿ ಯಾವುದೇ ಉರುಳಿಲ್ಲ. ಈಗಾಗಲೇ ಅವರು ಸ್ಪೆಷಲ್ ಕೋರ್ಟ್ ಮುಂದ್ಗಡೆ ಹೋಗಿರೋದ್ರಿಂದ ನಾವು ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ಸ್ ಕೊಡ್ತೀವಿ. ಆಮೇಲೆ FIRನ ಅವ್ರೇನು ದಾಖಲೆ ಮಾಡುವಂಥದ್ದಕ್ಕೆ ಇವರು ಕೇಳಿದ್ದಾರೆ. FIRನ ರಿಜಿಸ್ಟರ್ ಮಾಡಿ ತನಿಖೆ ಮಾಡುವಂಥದ್ದಕ್ಕೆ ನಾವು ಸೂಚನೆ ಕೊಡ್ತೀವಿ ಅಂತ ಹೈಕೋರ್ಟು ಆ ಕೇಸನ್ನು ವಜಾ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಡೈರೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಸ್ಪೆಷಲ್ ಕೋರ್ಟಲ್ಲಿ ಅವರು FIRನ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಅಂತ ಲೋಕಾಯುಕ್ತಕ್ಕೆ ಮೈಸೂರು ಲೋಕಾಯುಕ್ತಕ್ಕೆ ಅವರು ಡೈರೆಕ್ಷನ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅವರು ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ಕೇಳಿದ್ದೆ ಸ್ನೇಹಮಯಿ ಕೃಷ್ಣ. ಅದಾದ ಮೇಲೆ FIR ರಿಜಿಸ್ಟರ್ ಆಗಿ ಲೋಕಾಯುಕ್ತ ತನಿಖೆ ಶುರು ಮಾಡಿದ ತಕ್ಷಣ ಪ್ರಾರಂಭ ಮಾಡಿದ ತಕ್ಷಣ ಇದೇ ಸ್ನೇಹಮಯಿ ಕೃಷ್ಣ ಅನ್ನೋ ವ್ಯಕ್ತಿ ಮತ್ತೊಮ್ಮೆ ಹೈಕೋರ್ಟ್ಗೆ ಹೋಗ್ತಾನೆ. ಮನುಷ್ಯ ಅವನು ನಮಗೆ ಲೋಕಾಯುಕ್ತದ ಮೇಲೆ ಇದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇಲ್ಲ, ನಂಬಿಕೆ ಇಲ್ಲ, ಅದರಿಂದ CBI ಕೊಡಬೇಕು, ಇನ್ಯಾವುದಕ್ಕೂ ಕೊಡಬೇಕು, ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂಥ ಸಂಸ್ಥೆಗಳಿಗೆ ಕೊಡಬೇಕು ಅನ್ನುವಂಥದ್ದು ವಾದ ಮಂಡನೆ ಮಾಡಿದಾಗ ಇಲ್ಲ, ಇದೂ ಲೋಕಾಯುಕ್ತ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ,
ಅವರೇ ಮಾಡಲಿ, ಅವ್ರು ಮಾಡಿ ಆದ ನಂತರ ನಿಮ್ದು ಏನಾದರೂ ಇದ್ದರೆ ಮತ್ತೆ ಕೋರ್ಟಿಗೆ ಬರ್ಬೋದು ಅನ್ನುವಂಥದ್ದು ಆದೇಶ ಮಾಡಿ ಅವನ್ನ ಉಗಿದ್ಬಿಟ್ಟು ಕಳಿಸ್ತಾರೆ. ಅದಾದ ಮೇಲೆ ಲೋಕಾಯುಕ್ತ ಅವರು ತನಿಖೆ ಮಾಡ್ತಾರೆ. ಒಂದು ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಗೊತ್ತಾದ ಮೇಲೆ ಲೋಕಾಯುಕ್ತ ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವ್ರ ಆದಿಯಾಗಿ ಕರೆಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಫೆಬ್ರವರಿ 2025ರಲ್ಲಿ ಅವರು ಸ್ಪೆಷಲ್ ಕೋರ್ಟ್ಗೆ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಆ ರಿಪೋರ್ಟಲ್ಲಿ ಈ 4 ಜನ ಸಿದ್ದರಾಮಯ್ಯ ಸಾಹೇಬರು, ಅವ್ರ ಮಿಸಸ್ ಪಾರ್ವತಿ ಮೇಡಮ್ ಅವರು, ದೇವರಾಜ್ ಅವರು, ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ 4 ಜನ ಅಕ್ಯೂಸ್ ನಂಬರ್ 1, 2, 3, 4 ಅಂತ ಏನು ಅವ್ರು ನಮೂದನೆ ಮಾಡಿದರು. 4 ಜನದ್ದು ಯಾವುದೇ ಪಾತ್ರ ಇಲ್ಲ, ಇದರಲ್ಲಿ ಯಾವುದೇ ಉರುಳಿಲ್ಲ, ಇದು ಯಾವುದೇ ಇಲ್ಲಿಗಲಾಟಿ ಇಲ್ಲ, ಯಾವುದೇ ಕರಪ್ಷನ್ ಇದರಲ್ಲಿ ಆಗಿಲ್ಲ ಅನ್ನುವಂಥದ್ದು ಹೇಳಿ ಆದಮೇಲೆ ಅವರು ಬಿ ರಿಪೋರ್ಟನ್ನು ಲೋಕಾಯುಕ್ತದವರು ತನಿಖೆ ಆದಮೇಲೆ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾರೆ ಸ್ಪೆಷಲ್ ಕೋರ್ಟಲ್ಲಿ. ಈ ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು ಬಿ ರಿಪೋರ್ಟನ್ನು ಮತ್ತೆ ಹೈಕೋರ್ಟ್ಗೆ ಮತ್ತೆ ಸ್ಪೆಷಲ್ ಕೋರ್ಟಲ್ಲಿ ಇವರು ಒಂದು ಅರ್ಜಿ ಹಾಕ್ಕೊಂತಾರೆ. ಸ್ನೇಹ ಮೈಕೃಷ್ಣರವರು ಲೋಕಾಯುಕ್ತ ಕೊಟ್ಟಿರುವಂಥ ರಿಪೋರ್ಟು ಅದು ಸರಿ ಇಲ್ಲ, ಸಮಂಜಸವಾಗಿಲ್ಲ, ಇದು ಇನ್ಫ್ಲೂಯೆನ್ಸ್ ಮೇಲೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.